ಏನು ನಾವು ನೋಡಿ, ನಾವು ಭಾಳ ವರ್ಷಗಳಿಂದ ಮೋದಿ ಸಾಹೇಬ್ರ ವಿರುದ್ಧನೇ ಮಾತನಾಡ್ತೀವಿ. ಬಟ್ ಯಾವಾಗಲೂ ನಾವೇನು ಪರ್ಸನಲ್ ಆಗಿ ಅವ್ರಿಗೇನು ಅಟ್ಯಾಕ್ ಮಾಡೋದಿಲ್ಲ, ಯಾವತ್ತು ವಿಚಾರದಲ್ಲಿ ಮಾತನಾಡ್ತೀವಿ. ನಮ್ದು UPA 1 UPA 2ನಲ್ಲಿ ಆಲ್ರೆಡಿ ವುಮೆನ್ ಬಿಲ್ ಪಾಸ್ ಆಗೋಗ್ಬಿಟ್ಟಿತ್ತು. ರಾಜ್ಯಸಭೆಯಲ್ಲಿ ನಮಗೆ ಮೆಜಾರಿಟಿ ಇರಲಿಲ್ಲ, ತಮಗೆ ಗುರುತಿದೆ. 12 ವರ್ಷ ಆಯಿತು. ಇವರೇನು ಮಾಡ್ತಿದ್ದಾರೆ, ದೇ ಆರ್ ಲಿಂಕಿಂಗ್ ದಿಸ್ ವುಮೆನ್ ಬಿಲ್ ವಿತ್ ದಿ ಡಿಲಿಮಿಟೇಷನ್. ಅದು ಬಹಿರಂಗವಾಗಿದೆ. ಆದರೂ ಭಾಷಣ ಭಾಳ ಗಟ್ಟಿಯಾಗಿ ಮಾತಾಡ್ತಾರೆ. ಶಾಂತಿ ವಂದನ ಶಾಂತಿ ಅದೆಲ್ಲ ಏನೋ ಒಂದು ಹಿಂದಿನಾಗ ಒಂದು ಸ್ಲೋಗನ್ ತಂದು ದೊಡ್ಡ ಭಾಷಣ ಹೊಡಿತಾರೆ. ನಮಗೆ ಅದ್ರ ಭಾಷಣ ಹೊಡಿಲಿ, ಆದರೆ ವಿಚಾರ ಇರ್ತಕ್ಕಂಥ ಇದಿದೆ. ನೀವು ವಿಮೆನ್ ರಿಸರ್ವೇಷನ್ ಬಿಲ್ನ ಸಪ್ರೇಟ್ ತನ್ನಿ, ಡಿಲಿಮಿಟೇಷನ್ ಸಪ್ರೇಟ್ ತನ್ನಿ ಅಂತಕ್ಕಂಥ ವಾದ ಇದೆ. ಡಿಲಿಮಿಟೇಷನಲ್ಲಿ ಸೌತ್ ಇಂಡಿಯಾಗಳಿಗೆ ತೊಂದರೆ ಆಗ್ತಕ್ಕಂಥದ್ದು, ಅಗಾಧ ತೊಂದರೆ ಆಗ್ತದೆ, ನಂಬರ್ ರೆಪ್ರೆಸೆಂಟೇಷನ್ ಕಮ್ಮಿ ಇದೆ ಅಂತಕ್ಕಂಥದ್ದು ಪರ ವಿರೋಧ ಇದ್ದೇ ಇರುತ್ತೆ. ಬಟ್ ದಟ್ ಶುಡ್ ನಾಟ್ ಬಿ ಲಿಂಕ್ಡ್ ವಿತ್ ದಿ ಯಾವುದು ಇದು ವಿಮೆನ್ ಬಿಲ್ಗೆ ಲಿಂಕ್ ಮಾಡಬರ್ತಕ್ಕಂಥದ್ದು ವಾದ. ಇಲ್ಲ ಆದರೂ ಸೆನ್ಸಸ್ಸೇ ಮಾಡಿಲ್ಲ. ಟೆಕ್ನಾಲಜಿ ಬಗ್ಗೆ ಭಾಳ ಜೋರು. ಸಾಫ್ಟ್ವೇರ್ ನನಗೆ ದೇವರು, ಸಣ್ಣ ಸಾಫ್ಟ್ವೇರ್ ಕೊಟ್ಟಿಲ್ಲ, ದೊಡ್ಡ ಸಾಫ್ಟ್ವೇರ್ ಕೊಟ್ಬಿಟ್ಟಾನ ಅಂತ ಹೇಳಿ ಭಾಷಣಗಳು ಹೊಡೆದಾರೆ. ಇನ್ನಾದರೂ 12 ವರ್ಷ ಆಯಿತು. 2010 ಆಗಿರ್ತಕ್ಕಂಥ ಸೆನ್ಸಸ್ಸು ಆಗಿಲ್ಲ. ಸೊ ಈಗ SR ಮಾತ್ರ ಭಾಳ ಜೋರಾಗುತ್ತೆ. ಅಲ್ಲಿ SR ಮಾತ್ರ ದಿನನಿತ್ಯ ಜೋರಾಗುತ್ತೆ, ಬಟ್ ಸೆನ್ಸಸ್ ಆಗೋದಿಲ್ಲ. ಸೊ ಈ ಸೆನ್ಸಸ್ ಡ್ಯೂ ಇದೆ. 2010 ಇಸ್ವಿಯಿಂದ ಡ್ಯೂ ಇದೆ. ಇವರು 2014 ಇಸ್ವಿನಲ್ಲಿ ಬಂದರು. 12 ವರ್ಷ ಆಗ್ಲಿಕ್ಕೆ ಬಂದು ಹೆಚ್ಚಿಗೆ 11 ವರ್ಷ ಮುಗಿದಿದೆ. ಸೊ ಅವ್ರನ್ನ ನೀವು ಕೇಳಿ ನೋಡಿ. ಹಂಗೆ ಏನಿಲ್ಲಪ್ಪ, ನೀವು ಹೆಂಗೆ ಬೇಕಿದಂಗೆ ಕೇಳೋದು ಪ್ರಶ್ನೆ, ನಿಮ್ಮ ಪ್ರಶ್ನೆ ವ್ಯಾಲಿಡ್ ಇರ್ಬೋದು. ಬಟ್ ಆ ಥರ ರೀತಿ ಏನು ಸದ್ಯಕ್ಕಂತೂ ಇಲ್ಲ. ಆ ಥರ ಏನು ನನಗೆ ಅನಿಸ್ತಾ ಇಲ್ಲ. ಆ ಥರ ಮೇಲ್ನೋಟದಲ್ಲೂ ಇಲ್ಲ, ನಿಜವಾಗೂ ಇಲ್ಲ. ಇನ್ನು ಅಡ್ವಾಣಿ ಅವರು ಮುನ್ಸ್ಕೊಂಡ್ರೆ ಅದು ಕಾಣ್ತದೆ ನಮಗೆ. ಯಾಕಂದರೆ ಕೈ ಮುಗಿದ್ರು ಕೈ ಮುಗಿಯಲ್ಲ, ಆ ಲೆವೆಲ್ಗೆ ಬಂದದ್ದೆ. ಯಾಕಂದರೆ ಪಿತಾಮಹ ಭೀಷ್ಮು ಅವಾಗ ಏನು ಅವ್ರ ಅಡ್ವಾಣಿ ಸಾಹೇಬ್ರು ಬರ್ತಾರೆ ಅಂದರೆ ಫೋಟೋ ಬ್ಯಾನರ್ಗಳಿಗೆ ಏನು ಒಂದೇ ಒಂದು ಫೋಟೋ. ಈಗ ಏನು ಪಿತಾಮಹ ಭೀಷ್ಮ ಆ ಪುಣ್ಯಾತ್ಮ BJPಯ ಕಟ್ಟಿರ್ತಕ್ಕಂಥ ಪುಣ್ಯಾತ್ಮದಲ್ಲಿ ಒಬ್ಬ ಅಡ್ವಾಣಿ ಸಾಹೇಬ್ರು ವಾಜಪೇಯಿ ಇಡೀ ಜಗತ್ತಿಗೆ ಜಾರಿರ್ತಕ್ಕಂಥದ್ದು. ಅವರೆಲ್ಲ ಒಂದು ಪೋಸ್ಟರ್ ಬ್ಯಾನರ್ ಕೂಡ ಇಲ್ಲ, ಆ ಪರಿಸ್ಥಿತಿಗೆ ಬಂದಿದೆ. ಆಮೇಲೆ ನಮ್ಮ ಬಗ್ಗೆ ಬೈತಾರೆ. ಈಗ ಅಲ್ಲ, ನಮ್ಮ ಪಾರ್ಟಿಯಲ್ಲಿ ಬೈ ಅಂಡ್ ಲಾರ್ಜ್ ವೈಯಕ್ತಿಕವಾಗಿ ಏನನ್ನ ಹಾಕೊಳ್ಳಿ, ಆದರೆ ಪಿತಾಮಹ ಭೀಷ್ಮ ಅಂತಕ್ಕಂಥದ್ದು ಏನು ಭಾಳ ಜೋರು ಭಾಷಣ ಮಾಡಿದ್ರು. ಎಲ್ಲ ನಾವು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಹಾಕ್ರಿ ಅಡ್ವಾಣಿ ಸಾಹೇಬ್ರದ್ದು ಅಂತಕ್ಕಂಥ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ತೀವಿ. ಅದು ಬರ್ದಿರೋ ಉದ್ದೇಶ ಬೇರೆ ಇದೆ. ಅಂದರೆ ಹಿ ಡಿಂಟ್ ವಾಂಟೆಡ್ ಟು ಗೋ ಫಾರ್ ಹ್ಯಾವಿಂಗ್ ಆ ವಿಜಯನಗರ ಡಿಸ್ಟಿಕ್ ಇನ್ಚಾರ್ಜ್ ಬೇಡ ಅಂತಕ್ಕಂಥದ್ದು ವಾದದಲ್ಲಿ. ಅದೇನೋ ಮೋಸ್ಟ್ ಪ್ರಾಬ್ಲಿ ಬರೇಕಲಿಗೆ ಅಪ್ಲಿಕೇಶನ್ ಆಫ್ ಮೈಂಡ್ ಸರಿ ಮಾಡಿರ್ಲಿಕ್ಕಿಲ್ಲ ಅಂತ, ರಾದರ್ ದನ್ ಸೇಯಿಂಗ್ ದಟ್ ನಾನು ಅಲ್ಲಿ ಹೋಗೋಕೆ ಆಗ್ಲಿಕ್ಕಿಲ್ಲ, ನನಗೆ ರಿಲೀವ್ ಮಾಡಿ ಅಂತ ಹೇಳಿದ ಬದಲು ಅದು ಧ್ವಜಾರೋಹಣ ಅಂತ ಬರೆದಿರ್ತಕ್ಕಂಥ ನನಗೆ ಮಾಹಿತಿ ಬಂದಿದೆ. ಐ ಡೋಂಟ್ ಎಕ್ಸಾಕ್ಟ್ಲಿ ವಾಟ್ ಇಟ್ ಇಸ್ ಹೇಳ್ತಿರೋದು. ಅಲ್ಲ, ಈಗ ಚರ್ಚೆಗೆ ಬಂದಿರತಕ್ಕಂಥದ್ದು ನಿಜ ಇದೆ, ಇಲ್ಲ ಅಂತಲ್ಲ. ಬಟ್ ಐ ಕೆನಾಟ್ ಆನ್ಸರ್ ಇಟ್. ಐ ಆಮ್ ಜಸ್ಟ್ ಗೆಸ್ಸಿಂಗ್. ಇದೇನೋ ಅಲ್ಲ, ಟೈಪಿಂಗ್ ಇಲ್ಲ, ಅಪ್ಲಿಕೇಶನ್ ಆಫ್ ಮೈಂಡ್. ಟೈಪಿಂಗ್ ಅಲ್ಲ, ಅಪ್ಲಿಕೇಶನ್ ಆಫ್ ಮೈಂಡ್ ಸೆಂಟೆನ್ಸ್ನಲ್ಲಿ ನಾನು ಡಿಫೆಂಡ್ ಮಾಡ್ತಿಲ್ಲ. ಅಪ್ಲಿಕೇಶನ್ ಆಫ್ ಮೈಂಡ್ ಸೆಂಟೆನ್ಸ್ನಲ್ಲಿ ಬರೆದ್ರೆ ತಪ್ಪು ಇರ್ಬೋದು ಅಂತ ನನ್ನ ವಾದ. ಅದನ್ನು ಆಗಬೇಕು, ಚರ್ಚೆ ಇನ್ನೊಂದು ಆಗಬೇಕು. ಈಗೇನಂತಂದ್ರೆ ನಮ್ಮ ಮೋದಿ ಸಾಹೇಬ್ರ ಮುಂದುಗಡೆ ಹನುಮಂತನ ಡ್ಯಾನ್ಸ್ ಮಾಡಿಸ್ತಾರೆ. ಅಲ್ಲ ಮಾಡಲಿ, ಈಗ ಹನುಮಂತನ ಡ್ಯಾನ್ಸ್ ಮಾಡಿಸ್ತಾರೆ, ದೇವಿ ದೇವತೆಗಳಿಗೆಲ್ಲ ಡ್ಯಾನ್ಸ್ ಮಾಡಿಸ್ತಾರೆ. ಯಾರು? ಮೋದಿ ಸಾಹೇಬ್ರ ಎದುರಿಗೆ ಗಾಡಿಯಲ್ಲಿ ಸಾಹೇಬ್ರಿಗೆ ಅಂತಂದ್ರೆ ಮುಂದೆ ನಮ್ಮ ಹನುಮಂತನ ದೇವರನ್ನ ಡ್ಯಾನ್ಸ್ ಮಾಡಿಸ್ತಾರೆ. ಅದನ್ನು ಸ್ವಲ್ಪ ಚರ್ಚೆಗೆ ತಗೋಬೇಕು. ಇದಕ್ಕೆ ಸಂಬಂಧ ಇಲ್ಲ. ನಾವು ಬರ್ದಿರೋ ಒಂದು ಲೆಟರ್ ವಿಷಯ ಏನು ಚರ್ಚೆ ಆಗ್ತದೆ, ಅದಕ್ಕಿಂತ ದೊಡ್ಡ ಚರ್ಚೆ ಅದು. ಇದನ್ನು ಚರ್ಚೆ ಆಗಲಿ ಅಂತಕ್ಕಂಥ ನಮ್ದು ಸರಿ ಅಂತ ನಾವು ಸಮರ್ಥನೆ ಮಾಡ್ಕೊಳ್ತಿಲ್ಲ. ನೋವೇರ್ ಐ ಆಮ್ ಟ್ರೈಂಗ್ ಟು ಸೇ ವಾಟ್ ಮಿಸ್ಟರ್ ಜಮೀರ್ ಅಹಮದ್ ಹಸ್ ಡನ್ ಜಸ್ಟಿಫೈ ಮಾಡ್ತಾ ಇಲ್ಲ. ಯು ಆಸ್ಕ್ ಮಿ ಎ ಕ್ವಶನ್ ಸಿನ್ಸ್ ಐ ಆಮ್ ನಾಟ್ ಅವೇರ್, ನಾನು ಅದು ಓದಿಲ್ಲ. ಅವರು ಅಪ್ಲಿಕೇಶನ್ ಆಫ್ ಮೈಂಡ್ ತಪ್ಪು ಬರ್ದಿರ್ಬೋದು ಅಂತಕ್ಕಂಥದ್ದು ಅಷ್ಟು ಬಿಟ್ಟರೆ ನನಗೇನು ಜಾಸ್ತಿ ನಾಟ್ ಡಿಫೆಂಡಿಂಗ್ ಆನ್ ಇಟ್. ನಾನು ಡಿಫೆಂಡ್ ಮಾಡ್ತಾ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.